ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ರವೆ ರೊಟ್ಟಿ ಎಲ್ಲ ತರ ಟ್ರೈ ಮಾಡಿರ್ತೀರಾ. ಈ ತರ ಒಂದ್ಸತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ. ವರ್ಮಿಸಿಲಿ ರೊಟ್ಟಿ ಅಂದ್ರೆ ಶಾವ್ಗೆ ರೊಟ್ಟಿ ತುಂಬಾ ಸುಲಭ ಮಾಡೋದು, ಬಹಳ ರುಚಿಯಾಗಿರುತ್ತೆ, ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಮ, ನೀವು ಯಾವ ಬ್ರ್ಯಾಂಡ್ದಾರು ತಗೊಳ್ಳಿ. ವರ್ಮಿಸಿಲಿನ ನೀರನ್ನ ಮೊದಲು ಕುದಿಲಿಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕುದಿತಾ ಇರೋ ನೀರಿಗೆ ಈ ವರ್ಮಿಸಿಲಿನ ಸೇರಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೋದು. ಆದರೆ ಸೇರಿಸ್ಬೇಕಾದ್ರೆ ಒಲೆ ಉರಿ ಆಫ್ ಮಾಡಿಬಿಡಿ. ಆ ಕುದಿತಾ ಇರೋ ನೀರಲ್ಲಿ ಈ ವರ್ಮಿಸಿಲಿನ ಹಾಕಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಿ. ಅದು ನೆಂದಾಗ್ಲೇ ಚೆನ್ನಾಗಿ ಬೆಂದೋಗುತ್ತೆ. ಮತ್ತೆ ಒಲೆ ಉರಿ ಆನ್ ಮಾಡಿಕೊಂಡು ಬೇಯಿಸೋಂಥ ಅವಶ್ಯಕತೆ ಇರೋದಿಲ್ಲ. ಇದು ನೆನಿತಾ ಇರಲಿ. ಅಷ್ಟೊತ್ತಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಒಂದು ಪ್ಯಾನ್ಗೆ 3 ರಿಂದ 4 ಟೀ ಸ್ಪೂನ್ ಆಯಿಲ್ ಹಾಕಿ 1 ಟೀ ಸ್ಪೂನ್ ಸಾಸಿವೆ, ಚಿಟಿಕೆ ಅರಿಶಿನ, ಚಿಟಿಕೆ ಇಂಗು, ಮತ್ತೆ ಸಣ್ಣದಾಗಿ ಹೆಚ್ಚಂತ ಶುಂಠಿ, 2 ರಿಂದ 3 ಈರುಳ್ಳಿನೂ ಅಷ್ಟೇನೆ ಸಣ್ಣದಾಗಿ ಹೆಚ್ಚಿ ಸೇರಿಸಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಅಥವಾ ಫೈನ್ ಚಾಪ್ ಮಾಡಿ ಹಾಕಿ. ಈಗ ಎಲ್ಲ ಬಾಡಿಸ್ಬೇಕು. ಆ ಎಣ್ಣೆಲಿ ಈರುಳ್ಳಿ ಬೇಗ ಬಾಡೋಗುತ್ತೆ. ಮತ್ತೆ ಮೆತ್ತಗಾಗಿದ ತಕ್ಷಣ ಒಲೆ ಉರಿ ಆಫ್ ಮಾಡಿಬಿಟ್ಟು ಈ ಬೆಂದಂಥ ಶಾವ್ಗೆಗೆ ಸೇರಿಸ್ಬೇಕಾಗತ್ತೆ. ಈಗ ಶಾವ್ಗೆಲಿರೋ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಡೈರೆಕ್ಟಾಗಿ ಶಾವ್ಗೆನ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಒಗ್ಗರಣೆನೂ ಸೇರಿಸಿ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಂತ ಕೊತ್ತಂಬರಿ ಸೊಪ್ಪು, ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಬೈಂಡಿಂಗ್ಗೋಸ್ಕರ 1 ಕಪ್ಪು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಶಾವ್ಗೆ ಜೊತೆಗೆ ನೀರು ಸೇರಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಆ ಶಾವ್ಗೆ ಬೆಂದಂಥ ಇದರಲ್ಲೇನೆ ಮಾಯಿಶ್ಚರ್ ಇರುತ್ತೆ. ಸೊ ಚೆನ್ನಾಗಿ ಬೈಂಡ್ ಆಗುತ್ತೆ, ಕಲಿಸ್ಲಿಕ್ಕೆ ಬರುತ್ತೆ. ಏನಂತಂದ್ರೆ ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಕಲಿಸ್ಕೊಳ್ಳಿ. ತಕ್ಷಣನೇ ರೊಟ್ಟಿ ತಟ್ಬೋದು. ಬಿಸಿ ತಡಿಯೋರಾದ್ರೆ ಮುದ್ದೆ ಮಾಡಿಕೊಂಡು ರೊಟ್ಟಿ ತಟ್ಟಿ. ಬಿಸಿ ತಡಿಯೋಕ್ಕಾಗಲ್ಲ ಕೈಗೆ ಅಂದರೆ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಈ ಥರ ಮುದ್ದೆ ಮಾಡಿ ತವ ಮೇಲೆ ಡೈರೆಕ್ಟಾಗಿ ತಟ್ಬೋದು. ಎಣ್ಣೆ ಸವರ್ಬಿಟ್ಟು ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನಿಮಗೆ ಈ ಥರ ಡೈರೆಕ್ಟಾಗಿ ತಟ್ಟಕ್ಕಾಗಲ್ಲ ಅಂದರೆ ಪಾರ್ಚ್ಮೆಂಟ್ ಪೇಪರು, ರೊಟ್ಟಿ ಪೇಪರ್ ಅಂತ ಸಿಗುತ್ತಲ್ಲ, ಅದರಲ್ಲಿ ತಟ್ಟಿ ಕೂಡ ನೀವು ರೊಟ್ಟಿನ ಬೇಯಿಸ್ಕೋಬೋದು. ನಾನಿಲ್ಲಿ 2 ತವಾದಲ್ಲಿ ಬೇಗ ಆಗ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೂಪರಾಗಿ ರೆಡಿಯಾಗಿತ್ತು ರೊಟ್ಟಿ, ಎಲ್ರಿಗೂ ಇಷ್ಟ ಆಯಿತು. ಖಂಡಿತ ನೀವು ಟ್ರೈ ಮಾಡಿ. ಫ್ರೆಶ್ ಆಗಿ ಮಾಡಿದಂಥ ಕೊಕೊನಟ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಉಪ್ಪಿನಕಾಯಿ, ತೊಕ್ಕುಗಳು, ಬೆಣ್ಣೆ ಸ್ವಲ್ಪ ಹಾಕೊಂಡು ಸರ್ವ್ ಮಾಡಿ. ಸೂಪರ್ ಆಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮಾಡ್ಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫಾಲೋ ಮಾಡ್ಕೊಂಡು ನೋಡಿ.